ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಹತ್ತರ ಬೆಳವಣಿಗೆಗಳು ನಡೀತಾ ಇದೆ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕುವ ಒಂದು ಬಹುದೊಡ್ಡ ಷಡ್ಯಂತ್ರ ನಡೀತಾ ಇದೆ, ಬೇರೆ ಯಾವುದೂ ಅಲ್ಲ. ಷಡ್ಯಂತ್ರ ಮಾಡ್ತಾ ಇರುವವರು ಸರ್ಕಾರವೇ ಅನ್ನುವ ಅನುಮಾನ ಕೂಡ ನನಗೆ ಮೂಡ್ತಾ ಇದೆ. ಅದಕ್ಕೆ ಕಾರಣಗಳು ಪ್ರತಿಯೊಂದನ್ನು ನಾನು ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ಇತ್ತೀಚಿನ ಬೆಳವಣಿಗೆಗಳು ಏನಿವೆ ಅದನ್ನ ಗಮನಿಸಿದ್ರೆ ಇಡೀ ಪ್ರಕರಣವನ್ನ ಸಮಾಧಿ ಮಾಡುವ ಒಂದು ಯತ್ನ, ಸತ್ಯವನ್ನ ಸಮಾಧಿ ಮಾಡುವ ಒಂದು ಯತ್ನ ಸರ್ಕಾರಿ ಮಟ್ಟದಲ್ಲಿಯೇ ನಡೀತಾ ಇದೆ ಅಂತ. ಹಾಗೇನಾದರೂ ಆದರೆ ಅದರ ಸಂಪೂರ್ಣ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಆಗಿದೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅದನ್ನು ತಮಗೆ ವಿವರಿಸ್ತೀನಿ. ಮೊದಲನೇದಾಗಿ, ಈ ಯಾರು ಸ್ವಯಂ ಪ್ರೇರಿತರಾಗಿ ಪ್ರಕರಣದಲ್ಲಿ ಸಾಕ್ಷಿ ನೀಡಲು ಬಂದಿದ್ದರೋ ಅವರನ್ನ SIT ಅಧಿಕಾರಿಗಳೇ ಹೆದರಿಸ್ತಾ ಇದ್ದಾರೆ. ಒಬ್ಬ ಸಾಕ್ಷಿದಾರರನ್ನ ಹೇಗೆ ನಡೆಸಿಕೊಳ್ಳಬೇಕು ಅನ್ನುವ ಕನಿಷ್ಠ ಜ್ಞಾನ, ತಿಳುವಳಿಕೆ ಈ SITಯ ಅಧಿಕಾರಿಗಳಿದ್ದಂಗೆ ಕಾಣ್ತಾ ಇಲ್ಲ. ಬಹಳ ಮಹತ್ತರವಾಗಿ ಇರುವ ಆರೋಪ ಮಂಜುನಾಥ ಗೌಡ ಎನ್ನುವ ಇನ್ಸ್ಪೆಕ್ಟರ್ ಬಗ್ಗೆ. ಅವರು ಯಾರ ನಿರ್ದೇಶನದಂತೆ ಕೆಲಸ ಮಾಡ್ತಿದ್ದಾರೆ? ಮಂಜುನಾಥ ಗೌಡರು ಅವರ ಇಡೀ ಕಾರ್ಯಾಚರಣೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೇಳಿಕೆಯಂತೆ ನಡೀತಾ ಇದೆಯಾ? ಈ ಪ್ರಶ್ನೆಗಳಿವೆ ನನ್ನ ಮುಂದೆ. ಇತ್ತೀಚಿನ ಘಟನೆ ಅದನ್ನ ಒಡನಾಡಿಯ ಸ್ಟ್ಯಾನ್ಲಿ ಅವರು ಬಹಿರಂಗಪಡಿಸಿದ್ದಾರೆ. ಅದು ಆಘಾತಕಾರಿಯಾದದ್ದು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಪೊಲೀಸ್ ವ್ಯವಸ್ಥೆಗೆ, ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು, ಕಪ್ಪು ಚುಕ್ಕಿಯನ್ನು ಉಂಟು ಮಾಡುವಂಥದ್ದು. ಅದೇನು ನಾನು ನಿಮ್ಗೆ ಹೇಳ್ತೀನಿ. ಮಂಡ್ಯದ ಒಬ್ಬ ಹೆಣ್ಣು ಮಗಳು, 64 ವರ್ಷದ ಮಹಿಳೆ. ಆಕೆ ಇಡೀ ಧರ್ಮಸ್ಥಳದಲ್ಲಿ ನಡೆದ ಒಂದು ಘಟನೆಯನ್ನ ನೋಡಿರ್ತಾರೆ. ಅವರು ಸ್ವಯಂ ಪ್ರೇರಿತರಾಗಿ ಆ ಬಗ್ಗೆ ದೂರು ಕೊಡ್ತಾರೆ SITಗೆ. ಅವರು ಈ ವಿಚಾರದಲ್ಲಿ ಮೈಸೂರಿನ ಒಡನಾಡಿ ಸಂಸ್ಥೆಯ ಅವರ ಬೆಂಬಲವನ್ನು ಪಡೆದಿರ್ತಾರೆ. ಅದಾದ ಮೇಲೆ ಅವರನ್ನ SIT ನಡೆಸಿಕೊಂಡಿದೆಯಲ್ಲ ಅಮಾನವೀಯವಾಗಿ, ಅದನ್ನ ಯಾವ ಕಾರಣಕ್ಕೂ ಕ್ಷಮಿಸುವುದಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ಕ್ಷಮಿಸ್ಕೋರು. ಮೊದಲನೇದಾಗಿ ಅವರು ಇದಾದ ಮೇಲೆ ವಿಚಾರಣೆಗೆ ಹಾಜರಾಗಬೇಕು. ನಾಳೆ ಬನ್ನಿ ಅಂತ ಒಂದು ಡೇಟ್ ಕೊಡ್ತಾರೆ. ಆ ಮಹಿಳೆ, 64 ವರ್ಷದ ಮಹಿಳೆ, ಮಂಡ್ಯದಿಂದ ಮೈಸೂರಿಗೆ ಬಂದು ತಲುಪ್ತಾರೆ. ಅಲ್ಲಿಂದ ಇನ್ನೇನು ಬೆಳ್ತಂಗಡಿಗೆ ಹೋಗೋದಕ್ಕೆ ಬಸ್ ಹತ್ಬೇಕು. ಆಗ SIT ಪೊಲೀಸರು ಹೇಳ್ತಾರೆ, ಇವತ್ತು ಬಿಸಿ ಇದ್ದೀವಿ, ಬರಬೇಡಿ ಅಂತ. ಆಯ್ತು, ಆಕೆ ವಾಪಸ್ ಹೋಗ್ತಾರೆ. ಅದಾದ್ಮೇಲೆ ಮತ್ತೆ 2 ಡೇಟ್ಗಳನ್ನು ಕೊಡಲಾಗುತ್ತೆ. ಅವ್ರು ಹೋದಾಗ ಮತ್ತೆ ಅವ್ರನ್ನ ವಾಪಸ್ ಕಳಿಸ್ತಾರೆ, 3ನೇ ಬಾರಿ. ಆದ್ರೆ ತಮ್ಮ ಬದುಕಿನಲ್ಲಿ ತಾವು ಕಂಡ ಆ ಏನು ಘೋರ ದೃಶ್ಯಗಳನ್ನ, ಇನ್ನೊಂದನ್ನ ಹೇಳಲೇಬೇಕು ಅನ್ನುವ ಒತ್ತಡ ಆ ಮಹಿಳೆಗೆ. ಸರಿ, 4ನೇ ಬಾರಿ ಆಕೆ ಬೆಳ್ತಂಗಡಿಗೆ ಹೋಗ್ತಾರೆ. ಸುಮಾರು 7 ಗಂಟೆಗಳ ಕಾಲ ಅವರನ್ನ ಒಂದು ರೂಮ್ನಲ್ಲಿ ಕೂಡಿಸಲಾಗುತ್ತೆ. ಮಧ್ಯಾಹ್ನ ಊಟ ಕೊಡಬೇಕಾದ್ರೆ ಒಂದು ತಟ್ಟೆಯಲ್ಲಿ ಈ ಜೈಲಿನಲ್ಲಿ ಕೊಡ್ತಾರೆ ಕೈದಿಗಳಿಗೆ, ಆ ರೀತಿ ತೆಗೆದು ಅವ್ರ ಮುಂದೆ ಬಿಸಾಕದಾಗ ಮಾಡಲಾಗುತ್ತೆ. ಆಗ ಮಹಿಳೆ ಹೇಳ್ತಾರೆ, ನಾನು ಒಂದು ದಿನ ಊಟ ಮಾಡಿದ್ರೆ ಸಾಯಲ್ಲ, ನಾನು ಈ ರೀತಿ ಊಟ ಮಾಡ್ಲಾರೆ ಅಂತ. ಸೊ ಇದು ಆದ ಮೇಲೆ ಅವರು ಕೇಳುವ ಪ್ರಶ್ನೆಗಳಿಗೆಲ್ಲ ಬೆದರಿಸುವ ರೀತಿಯಲ್ಲಿ ಮಂಜುನಾಥ್ ಗೌಡ ಅನ್ನುವ ಇನ್ಸ್ಪೆಕ್ಟರ್ ಆಕೆ ಮೇಲೆ ಬೆದರಿಕೆಯನ್ನು ಓಡ್ತಾರೆ. ಸೊ ಅವರು ಆದರೂ ಕೂಡ ಸತ್ಯ ಹೇಳೋದಕ್ಕೆ ಮಾತಾಡ್ತಕ್ಕಣ ಇದನ್ನೆಲ್ಲ ಒಡನಾಡಿ ಸ್ಟ್ಯಾನ್ಲಿ ಅವರು ಬಹಿರಂಗಪಡಿಸಿದ್ದಾರೆ. ಅವ್ರು ಹೇಳಕ್ ಹೋದ ತಕ್ಷಣ ಏನ್ರೆ ಹೇಳಿ, ಏಕವಚನದಲ್ಲಿ ಏನು ನಿಂದು ಹುಷಾರಿ, ಈ ರೀತಿ ಮಾತನಾಡಕ್ ಶುರು ಮಾಡ್ತಾಳೆ. ಅಂದ್ರೆ ಇಡೀ ಸಾಕ್ಷಿದಾರರನ್ನೇ ಕೂಡ ಬೆದರಿಸುವ ಯತ್ನವನ್ನ SIT ಮಾಡುತ್ತೆ. ಸೊ ಇದರ ಜೊತೆಗೆ ಈ ಬೆದರಿಕೆಯ ಯತ್ನ ಏನಿದೆ, ಇದು ಜನತಂತ್ರ ವಿರೋಧಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಪೊಲೀಸರಿಗೆ ಗೌರವ ತರುವುದಲ್ಲ. ಅದರ ಜೊತೆಗೆ ಇವರು ಯಾರದೋ ಒಂದು ನಿರ್ದೇಶನದ ಮೂಲಕ ಈ ಮಂಜುನಾಥ್ ಗೌಡ ನಡ್ಕೊತಾ ಇದ್ದಾರೆ ಅಂತ ಅನಿಸುತ್ತೆ. ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಇದನ್ನ ಯಾರ್ಯಾರು ದೂರುದಾರರಿದ್ದಾರೆ ಅವರನ್ನ ಹೆದರಿಸಿ ಅವರು ದೂರು ನೀಡದಂತೆ ಮಾಡೋದು.
ಸೊ ಈಗ ಬಂದಿರೋ ವರದಿ ಪ್ರಕಾರ ಇನ್ನಿಬ್ಬರು ಏನು ಕೋರ್ಟಿಗೆ ಹೋಗಿದ್ದಾರೆ, ತುಕಾರಾಮ್ ಮತ್ತು ಇನ್ನೊಬ್ಬರು ಏನು ಹೋಗಿದಾರಲ್ಲ, ಅವರಿಗೂ ಕೂಡ ಇದೇ ರೀತಿಯ ಬೆದರಿಕೆಯನ್ನು ಒಡ್ಡಲಾಗಿದೆ. ಅಂದ್ರೆ ಈಗ SITಯ ಕೆಳ ಹಂತದ ಅಧಿಕಾರಿಗಳು ಸಾಕ್ಷಿದಾರರನ್ನ ಬೆದರಿಸಿ ಓಡಿಸುವ ಕೆಲಸ ಮಾಡ್ತಾರೆ. ಅವ್ರು ಯಾವ ನಿರ್ದೇಶ ಮಾಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾದದ್ದು. ನೀವು ಯಾವುದೇ ಮಹಿಳೆಯನ್ನ ವಿಚಾರಣೆ ಮಾಡೋದಕ್ಕೆ ಒಂದು ಪೊಲೀಸ್ ಮ್ಯಾನ್ಯುವಲ್ ಅನ್ನೋದಿದೆ. ನೀವು ಯಾವತ್ತೂ ಕೂಡ ಮಹಿಳೆಯರೇ ವಿಚಾರಣೆ ನಡೆಸಬೇಕು. ಅದು ಈವನ್ ಅವರ ಎಂಥ ಆರೋಪಿ ಅಪರಾಧಿ ಆದರೂ ಕೂಡ ಪುರುಷ ಹೋಗಿ ಮಹಿಳೆಯರನ್ನ ಅರೆಸ್ಟ್ ಮಾಡೋದಾಗ್ಲಿ ಅವ್ರನ್ನ ಮಾಡೋದು ಮಾಡ್ಕೊಡುದು. ಆದ್ರೆ ಸಾಕ್ಷಿದಾರರನ್ನ ವಿಚಾರಣೆ ಮಾಡುವ ಕೆಲಸನ ಒಬ್ಬ ಮಹಿಳಾ ಅಧಿಕಾರಿ ಮಾಡಬೇಕಾಗಿತ್ತು. ಅದು ಇಲ್ಲದೇನೆ ಈ ಪುರುಷ ಅಧಿಕಾರಿಗಳು ದೌರ್ಜನ್ಯವೆಸಗುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದು ಯಾರಿಗೂ ಶೋಭೆ ತರೋದಲ್ಲ. ಅದ್ರ ಜೊತೆಗೆ ಇಲ್ಲಿ ಅನುಮಾನಕ್ಕೆ ಬಹಳ ಮುಖ್ಯವಾದ ಕೆಲವು ಕಾರಣಗಳು. ಇವತ್ತು ಆ ಮಾಧ್ಯಮವನ್ನು ನೋಡ್ತಾ ಇರೋದು ನಿನ್ನೆಯಿಂದ. ಬಹುತೇಕ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿದ್ದಾರೆ ಈ ಪ್ರಕರಣವನ್ನ ಕ್ಲೋಸ್ ಮಾಡಲಾಗುತ್ತೆ ಅಂತ. ಇವತ್ತು ಬೆಳಗ್ಗೆ ಕೂಡ ನಾನು ಹಲವು ಕನ್ನಡ ವಾಹಿನಿಗಳಲ್ಲಿ ನೋಡ್ತಾ ಇದ್ದೆ. ಈ ಪ್ರಕರಣವನ್ನ ಈಗ ಕ್ಲೋಸ್ ಮಾಡುತ್ತೆ, ನಾಡಿದ್ದೇನು ಸಚಿವ ಸಂಪುಟ ಸಭೆ ನಡೀತೆ ಗುರುವಾರ, ಆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅನ್ನೋ ಸುದ್ದಿಯನ್ನ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬಿತ್ತರಿಸ್ತಾರೆ. ಇದು ನಿಜಾನ? ಅಥವಾ ಮೇನ್ ಸ್ಟ್ರೀಮ್ ಮಾಧ್ಯಮ ಈ ಪ್ರಕರಣಗಳು ಮುಚ್ಚಬೇಕು ಅನ್ನೋ ಒಂದು ಯತ್ನ ಪ್ರಚಾರ ಮಾಡ್ತಿದ್ದಾವೆ, ಅವರು ಅದನ್ನು ಹೇಳುವ ಮೂಲಕ SIT ಮೇಲೆ ಒತ್ತಡ ಹಾಕ್ತಿದ್ದಾರೆ? ಅಥವಾ ಕಾಂಗ್ರೆಸ್ನ ಕೆಲವು ಸಚಿವರುಗಳು ಈ ಪ್ರಕರಣ ಮುಚ್ಚಿ ಹಾಕಬೇಕು ಮತ್ತು ದೊಡ್ಡವರು ರಕ್ಷಿಸಬೇಕು ಅಂತ ಯಾರು ಹೊರಟಿದ್ದಾರೆ, ಅವರು ಈ ಸುದ್ದಿಯನ್ನ ಪ್ಲಾಂಟ್ ಮಾಡ್ತಿದ್ದಾರೆ. ಸೊ ನಾನು ಹೇಳಿದೆ, ಇಡೀ ಪ್ರಕರಣವನ್ನ ಸಮಾಧಿ ಮಾಡುವ ಯತ್ನ ನಡೀತಿದೆ. ಆ ಕಾರಣಕ್ಕಾಗಿಯೇ ಇಡೀ SITಯ ಪ್ರಾಮಾಣಿಕ ಅಧಿಕಾರಿಗಳೇನಿದ್ದಾರೆ ಅವರಿಗೆ ಬೇರೆ ಜವಾಬ್ದಾರಿಯನ್ನು ವಹಿಸಿ ಅವರು ಸಂಪೂರ್ಣವಾಗಿ ಇದರಲ್ಲಿ ಇನ್ವಾಲ್ವ್ ಆಗದಂತೆ ಮಾಡಲಾಗಿದೆ. SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ತಮ್ಮ ಪೂರ್ಣಾವಧಿಯನ್ನ ಈ ಪ್ರಕರಣದ ತನಿಖೆಗಾಗಿ ವ್ಯಯಿಸದಂತೆ ನೋಡಿಕೊಳ್ಳಲಾಗಿದೆ. ಅವರಿಗೆ ಬೇರೆ ಜವಾಬ್ದಾರಿಯನ್ನು ಕೂಡ ವಹಿಸಲಾಗಿದೆ. ಆ ಕಾರಣಕ್ಕಾಗಿ ಅವರು ವಾರಕ್ಕೆ ಒಂದು ಸಲನೋ ಯಾವಾಗಲೂ ಬರ್ತಾರೆ, ಏನಾಯಿತು ಅಂತ ಹೋಗ್ತಾರೆ. ಸೈಮನ್ ಅವರು ಎಷ್ಟರ ಮಟ್ಟಿಗೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವರಿಗೆ ಬೇರೆ ಕೆಲಸ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಕೆಳ ಹಂತದ ಅಧಿಕಾರಿಗಳೇನಿದ್ದಾರೆ SIT, ಈ ಮಂಜುನಾಥ್ ಗೌಡ ಅನ್ನುವವರು ಏನಿದ್ದಾರೆ ಅವ್ರ ಮೇಲೆ ಮೊದಲನೇ ದಿನದಿಂದನೇ ದೂರಿತ್ತು. ಅವರು ಸಾಕ್ಷಿದಾರರನ್ನು ಹೆದರಿಸ್ತಾ ಇದ್ದರು. ಮೊದಲು ಚೆನ್ನೈನನ್ನು ಬೆದರಿಸಿದ್ದು ಇದೇ ಮಂಜುನಾಥ್ ಗೌಡ. ಆ ಸಂದರ್ಭದಲ್ಲಿ ಕೆಲವು ದಿನಗಳ ಮಟ್ಟಿಗೆ ಈ ಮನುಷ್ಯನನ್ನು ಕಳಿಸಲಾಗಿತ್ತು. ಆದರೆ ಮತ್ತವರು ವಾಪಸ್ ಬಂದರು. ಯಾರಾದರೂ ಹಿಂದಿರುವವರು? ಮಂಜುನಾಥ್ ಗೌಡ ಅಲ್ಲಿರಲೇಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರು ಯಾರು? ಸಾಕ್ಷಿದಾರರನ್ನು ಬೆದರಿಸುವಂತೆ ಅವರಿಗೆ ಸೂಚನೆ ಕೊಟ್ಟವರು ಯಾರು? ಸೊ ಈ ಸಂಪೂರ್ಣ ಜವಾಬ್ದಾರಿಯನ್ನು ಸಿದ್ದರಾಮಯ್ಯ ಅವರ ಸರ್ಕಾರವೇ ವಹಿಸಿಕೊಳ್ಳಬೇಕಾಗುತ್ತೆ. ದಟ್ ಇಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಪ್ರಾಮಾಣಿಕವಾದ ತನಿಖೆ ನಡೆಯದಂತೆ ಒಂದು ಷಡ್ಯಂತರ ರೂಪುಗೊಂಡಿದ್ದರೆ ಆ ಷಡ್ಯಂತರದ ರೂಪರೇಷೆಗಳು ಸಿದ್ಧವಾಗಿದ್ದು ಎಲ್ಲಿ? ಕಾಂಗ್ರೆಸ್ ಸರ್ಕಾರದ ದಟ್ ಆ ಹಂತದಲ್ಲೇ ಆಯಿತಾ? ಈ ವಿಚಾರಗಳಲ್ಲಿ ಯಾಕೆ ಸರ್ಕಾರ ಇಂತಹ ತೀರ್ಮಾನ ತೆಗೆದುಕೊಳ್ಳುತ್ತೆ? ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ SIT ಅಧಿಕಾರಿಗಳು ಸ್ವತಂತ್ರವಾಗಿ ಈ ತನಿಖೆ ನಡೆಸುವಂತೆ ಮಾಡಿ ಇವರು ಬೇರೆ ಕಡೆ ಲಕ್ಷ್ಯ ಕೊಡ್ಬೋದಾಗಿತ್ತು. ಆದರೆ ನೋಡಿದರೆ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಹಾಗೆಯೇ DK ಶಿವಕುಮಾರ್ ಅವರಿಗೆ ಇದ್ರ ಬಗ್ಗೆ ವಿಶೇಷ ಆಸಕ್ತಿ ಇದ್ದಾಗ ಕಾಣುತ್ತೆ. ಅವರಿಗೆ ದೊಡ್ಡವರ ರಕ್ಷಣೆ ಮಾಡಬೇಕಾಗಿದೆ. ಅದಕ್ಕಿಂತ ಬೆಂಗಳೂರು ರಸ್ತೆಗಳನ್ನು DK ಶಿವಕುಮಾರ್ ರಕ್ಷಣೆ ಮಾಡಿದರೆ ಸಾಕಾಗಿತ್ತು. ಒಂದು ಕಾಲದಲ್ಲಿ ಅದು ಯಾವುದೋ ಒಂದು ಕಳೆ ಬರ್ತಿದೆ, ಕಾಂಗ್ರೆಸ್ ಕಳೆ ಅಂತಿದ್ರು. ಈಗ ನೋಡಿದರೆ ಬೆಂಗಳೂರು ತುಂಬ ಕಾಂಗ್ರೆಸ್ ಗುಂಡಿಗಳಿವೆ. ಆ ಗುಂಡಿಗಳನ್ನು ಮುಚ್ಚೋ ಕೆಲಸ ಕೂಡ ಮಾಡ್ತಾ ಇಲ್ಲ. ಮೀಟಿಂಗ್ ಮಾಡಿಬಿಟ್ಟು CM ಏನು ಮಾಡಿದ್ರು, ಎಷ್ಟು ಜನ ಬಿದ್ದು ಸಾಯಬೇಕು ಗೊತ್ತಿಲ್ಲ, ಓಡಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನಂಥ 2 ವೀಲರ್ ದ್ವಿಚಕ್ರ ವಾಹನದಲ್ಲಿ ಓಡಾಡೋರು ಪ್ರತಿ ಕ್ಷಣ ನಾವು ಜೀವವನ್ನು ಕೈಲಿ ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ಎಲ್ಲಿ ಹೊಂಡ ಇದೆ ಗೊತ್ತಾಗಲ್ಲ, ಯಾವ ಟೈಮಿಗೆ ನೀರು ಆ ಕಡೆ ಜವಾಬ್ದಾರಿ ಕೊಡ್ರೆ ಅಂತಂದರೆ ದೊಡ್ಡರ ರಕ್ಷಣೆಗೆ ಇವರೆಲ್ಲ ಮಾನ ಮರ್ಯಾದೆ ಬಿಟ್ಟು ನಿಂತಿದ್ದಾರಲ್ಲ, ಜನ ಕ್ಷಮಿಸ್ತಾರೆ ಇವರನ್ನು. ಈ ಅಮಾನವೀಯವಾಗಿ ಗೊತ್ತಿಲ್ಲದಿದ್ದೆ ಅತ್ಯಾಚಾರಕ್ಕೆ ಒಳಗಾಗಿ ಹಸುನಿಗಿದ್ದ ಹೆಣ್ಣು ಮಕ್ಕಳ ಉಸಿರಿದೆಯಲ್ಲ, ಇವರ ಉಸಿರನ್ನು ನಿಲ್ಲಿಸುತ್ತೆ. ಅವು ಸೌಜನ್ಯ ಇರಲಿ, ಪದ್ಮಲತಾ ಇರಲಿ, ಆನೆ ಮಾವತ ತಂಗಿ ಯಮುನಾ ಇರಲಿ, ಅವರು ನಿಟ್ಟುಸಿರು ಬಿಡಲ್ಲ. ದಟ್ ಇಸ್ ವಾಟ್ ಐ ಬಿಲೀವ್. ನಾನು ನಂಬ್ತೀನಿ ಅದನ್ನು. ಸ್ಟಿಲ್ ಐ ಬಿಲೀವ್ ಪ್ರಾಮಾಣಿಕತೆಗೆ, ಒಳ್ಳೆತನಕ್ಕೆ
ಎಸ್, ಪುರಸ್ಕಾರ ಸಿಗುತ್ತೆ ಅಂತ ನಂಬಿದವು ನಾನು. ಈ ಮಂಜುನಾಥ್ ಗೌಡನಂಥ ವ್ಯಕ್ತಿ ಏನಿದ್ದಾರೆ ಅವರನ್ನು ಮೊದಲು SITಯಿಂದ ಕಿತ್ತು ಒಗೆದು ಇನ್ನೊಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಹಾಕಬೇಕು. ಅದ್ರ ಜೊತೆಗೆ ಏನು ಸಾಕ್ಷಿದಾರರನ್ನೇ ದೂರುದಾರಿ ಯಾರು ಕೊಡೋದಕ್ಕೆ ಬಂದಿದ್ದಾರೆ ಅವರನ್ನು ಬೆದರಿಸುವುದಕ್ಕೆ ವಿರುದ್ಧ ಏನು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಸರ್ಕಾರ ಶುಡ್ ಟೇಕ್ ಆ್ಯಕ್ಷನ್ ಆ್ಯಂಡ್ ಸಸ್ಪೆಂಡ್ ಹಿಮ್ ಆ್ಯಂಡ್ ಸ್ಯಾಂಡ್ ಹಿಮ್ ಔಟ್. ಆ ಮಂಜುನಾಥ ಗೌಡ ಮತ್ತು ಇನ್ನೊಬ್ಬರು ಏನಿದ್ದಾರೆ ಅವ್ರ ಹೆಸರು ಮರ್ತೆ ನಾನು, ಅವರನ್ನು ಮೊದಲು ಸಸ್ಪೆಂಡ್ ಮಾಡಬೇಕು, ಕಿತ್ತು ಒಗಿಬೇಕು ಅವ್ರನ್ನ SITಯಿಂದ. ಯಾಕೆಂದರೆ ಅವರು ಈ ಎಂಜಿಲು ಪಡೆಯ ಸದಸ್ಯರಾಗಿದ್ದಾರೆ. ಅಂಥ ಬಹುದೊಡ್ಡ ಎಂಜಿಲು ಪಡೆ ಏನಿದೆ ಅದು ಕಾರ್ಯೋನ್ಮುಖವಾಗಿದೆ. ಆದ್ದರಿಂದ ಇಡೀ ಈ ಪ್ರಕರಣ ಏನಿದೆ ಈ ಪ್ರಕರಣ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದೆಲ್ಲದರ ನಡುವೆ ನನಗೆ ಭಾಳ ಜನ ಅಂದರು, ಸರ್ ಪ್ರಣವ್ ಮೊಹಂತಿಯವರು ಭಾಳ ಪ್ರಾಮಾಣಿಕರು, ಸೈಮನ್ ಕೂಡ ಪ್ರಾಮಾಣಿಕರು, ಅವರು ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತದಿಂದ ತನಿಖೆ ನಡೆಸ್ತಾರೆ ಅನ್ನೋ ಮಾತನ್ನು ನನಗೆ ಮೊದಲಿಂದ ಭಾಳ ಜನ ಹೇಳಿದರು. ನನಗೆ ವೈಯಕ್ತಿಕವಾಗಿ ಪ್ರಣವ್ ಮೊಹಂತಿಯವರ ಪರಿಚಯ ಇಲ್ಲ. ನಾನು ಆ ಮಾತಿಗೆ ನನಗೊಂದು ಹಂತವರೆಗೆ ನಂಬಿಕೆ ಬಂದಿತ್ತು. ಆದರೆ ಈಗ ಅನ್ನಿಸ್ತಾ ಇರೋದು ಬಿಕಾಸ್ ಆಫ್ ಪೊಲಿಟಿಕಲ್ ಪ್ರೆಷರ್. ಪ್ರಣವ್ ಮೊಹಂತಿಯವರೇ ಈ ಪ್ರಕರಣದ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಂಡಂತೆ ನಂಗೆ ಕಾಣ್ತಾ ಇದೆ. ಈ ಲಾಸ್ಟ್ ಇಂಟ್ರೆಸ್ಟ್ ಬಿಕಾಸ್ ಆಫ್ ಪೊಲಿಟಿಕಲ್ ಪ್ರೆಷರ್. ಏನು ಯಾವುದೇ ಇದರಲ್ಲಿ ನೀವು ಅವರ ಬಾಸ್ಗಳು ಪೊಲಿಟಿಕಲ್ ಬಾಸ್ ಪ್ರೆಷರ್ ಬಂದ ತಕ್ಷಣ ಪ್ರಾಮಾಣಿಕ ಅಧಿಕಾರಿ ಆದರೆ ಅದರಿಂದ ವಿಮುಖರಾಗ್ತಾರೆ. ಪ್ರಾಮಾಣಿಕರಲ್ಲದೇ ಇದ್ದರೆ ಅವರು ಒತ್ತಡಕ್ಕೆ ಮಣದ ಕೆಲಸ ಮಾಡ್ತಾರೆ. ಅಲ್ಟಿಮೇಟ್ಲಿ ಟ್ರುತ್ ವಿಲ್ ಸಫರ್ ಅಂತ, ಕೊನೆಯದಾಗಿ ಸತ್ಯ ಸಫರ್ ಆಗುತ್ತೆ. ಸೊ ಈ ಪ್ರಕರಣದಲ್ಲೂ ಕೂಡ ಹಾಗಾಗುವ ಎಲ್ಲ ಲಕ್ಷಣಗಳು ನನಗೆ ಗೋಚರಿಸತೊಡಗಿದೆ. ಅದಕ್ಕೆ ಇರ್ಬೋದು ನಾನು ನಿನ್ನೆ ಇನ್ನೊಂದು ಇದರಲ್ಲಿ ಮಾತನಾಡಿದೆ. ಸೊ ಅದು ವೀರೇಂದ್ರ ಹೆಗ್ಗಡೆಯವರು ಆಡಿರುವ ಮಾತು. ಏನು ಅವರು ಆಡಿದ್ದು, ಏನು SDM ಕಾಲೇಜ್ ಏನಿದೆ ಅವ್ರದ್ದು, ಅವರ ಹಳೆಯ ವಿದ್ಯಾರ್ಥಿಗಳ ಸಭೆಯೊಂದನ್ನು ನಡೆಸ್ತಾರೆ. ಅಲ್ಲಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡ್ತಾರೆ. ಏನು ಅಂದರೆ, ಈ ಗುಡ್ಡದ ಮೇಲೆ ಬಿದ್ದಂಥ ನೀರಿದೆಯಲ್ಲ ಅದು ಹರಿದು ಕೆಳಗಡೆ ಹೋಗುತ್ತೆ, ಗುಡ್ಡ ಇದ್ದಾಗೆ ಇರುತ್ತೆ. ಇದು ವೀರೇಂದ್ರ ಹೆಗ್ಗಡೆಯವರಲ್ಲಿ ಕಾಣುತ್ತಿರೋ ಹೊಸ ಕಾನ್ಫಿಡೆನ್ಸ್. ಅವರು ತಮ್ಮನ್ನು ಗುಡ್ಡ ಅಂತ ಕನ್ಸಿಡರ್ ಮಾಡ್ತಾರೆ. ತಮ್ಮ ಮೇಲೆ ಬೀಳುವ ಆರೋಪಗಳೇನಿದೆ ಅದು ಮೇಲಿಂದ ಬೀಳುವ ನೀರು, ಅದು ಹರಿದು ಹೋಗ್ತೀನಿ, ನಾನು ನಿಂತಿರ್ತೀನಿ. ನಾನು ಇದನ್ನು ನೀವು ಅಹಂಕಾರ ಅಂತೀರೋ, ಇನ್ನೊಂದು ಅಂತೀರೋ, ಕಾನ್ಫಿಡೆನ್ಸ್ ಅಂತೀರೋ, ಯಾವುದಿದು? ಇದು ಅವರಿಗೆ ಬಂದಿದ್ದು ಹೇಗೆ? ಸೊ ಮೊದಲು ಅವರು ಹೇಳಿದರು ಎಲ್ಲವನ್ನೂ ಕೂಡ ತೊಳೆದು ಹೋಯಿತು ಅಂತ ಹೇಳಿದರು. ಆವಾಗ ತೊಳೆದಿರಲಿಲ್ಲ. ಅದಾದ ಮೇಲೆ ಬಂಗ್ಲೆಗುಡ್ಡದಲ್ಲಿ ಕನಿಷ್ಠ 7 ಅಸ್ಥಿಪಂಜರಗಳ ಅವಶೇಷಗಳು ದೊರಕು, ತೊಳೆದಿರಲಿಲ್ಲ. ಆದರೆ ಅದಾದ ತಕ್ಷಣ ದಟ್ ಈ ತನಿಖೆ ಇನ್ನೊಂದು ದಾರಿಗೆ ಹೋಗುತ್ತೆ ಅಂಥೇಳಿ ಯಾರ ರಕ್ಷಣೆಗೆ ಹೊರಟಿದ್ದಾರೋ ಅವರೆಲ್ಲ ಒಂದಾಗಿ ಪ್ಲ್ಯಾನ್ ಮಾಡಿದರು. ಆ ಪ್ಲ್ಯಾನಿನ ಭಾಗವಾಗಿ ಸಾಕ್ಷಿದಾರರನ್ನು ಬೆದರಿಸುವ ಕಾರ್ಯಾಚರಣೆ ಪ್ರಾರಂಭ ಆಯಿತು. ಅದಕ್ಕೆ ಇವರನ್ನು ಬಳಸ್ಕೊಳ್ಳಾಯಿತು. ಈ ಭ್ರಷ್ಟ ಮಂಜುನಾಥ್ ಗೌಡ ಆ್ಯಂಡ್ ಕಂಪನಿ, ಭ್ರಷ್ಟತೆ ಇರೋದು ಕೇವಲ ದುಡ್ಡು ತಗೊಂಡ ಮಾತ್ರ ಅಲ್ಲ, ಮಾನಸಿಕ ಭ್ರಷ್ಟತೆ ಕೂಡ ಇರುತ್ತೆ. ಸೊ ಆ ಭ್ರಷ್ಟರನ್ನು ತೆಗೆದುಕೊಂಡು ಅವರನ್ನು ಬಳಸಿಕೊಂಡು ನನಗೆ ಅನುಮಾನ ಇದೆ, ಮಂಜುನಾಥ್ ಗೌಡಗೆ ನೇರವಾಗಿ ಸರ್ಕಾರದಿಂದ ಯಾರೋ ಸಚಿವರು ಸೂಚನೆ ಕೊಟ್ಟಿದ್ದಾರೆ, ಆದಷ್ಟು ಸಾಕ್ಷಿಗಳನ್ನು ಬೆದರಿಸಿ ಅವರು ಬಾಯಿ ಮುಚ್ಚಿಸಿ ಕಳಿಸಿ ಅವ್ರನ್ನ ಅಂತ. ಆ ಕಾರಣಕ್ಕೆ ಆದರೂ ಕೂಡ ನಾನು ಆ ಮಂಡ್ಯದ ಮಹಿಳೆಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಅವರಿಗೆ ಕೊಟ್ಟಂಥ ಹಿಂಸೆ, ಟಾರ್ಚರ್ ಇದೆಯಲ್ಲ, ಇನ್ನಾದರೂ ಆದರೆ ಬಿಟ್ಟು ಹೊರಟು ಓಡೋಗ್ತಿದ್ರು, ಬೇಡಪ್ಪ ನನಗೆ. ಅವರು 64 ವರ್ಷದ ಹೆಣ್ಮಗಳು, ನೀವು ಮಂಡ್ಯದಿಂದ ಬಸ್ ಹಿಡ್ಕೊಂಡು ಎಲ್ಲಿ ಉಳ್ಕೊಂಡೆ ಕೇಳೋರಿಲ್ಲ. ಆ ಹೆಣ್ಮಗಳು ಹೋಗಿ ಉಳಿಯೋದಕ್ಕೆ ವ್ಯವಸ್ಥೆ ಇಲ್ಲ, ಗೊತ್ತಿಲ್ಲ, ಊಟ ಇಲ್ಲ, ಆದರೂ ಕೂಡ ಸತ್ಯ ಹೇಳಬೇಕು ಅನ್ನೋದು ತುಡಿತಾ ಇದೆಯಲ್ಲ. ಇವತ್ತು ಬಾ ಅನ್ನೋದು, ಬೇಡ ಅನ್ನೋದು, ಅರ್ಧ ದಾರಿಗೆ ಹೋಗೋಣ ವಾಪಸ್ ಹೋಗು ಅನ್ನೋದು, ಇದೆಲ್ಲ ಏನು ಲಕ್ಷಣ ಇದು? ಇದ್ರ ಬಗ್ಗೆನೇ ಐ ಥಿಂಕ್ ವಾಟ್ ಐ ಬಿಲೀವ್, ಯಾರ್ಯಾರು ಸತ್ಯವನ್ನು ಬಯಸ್ತಾರೆ, ನಾವು ದೇ ಶುಡ್ ಅಪ್ರೋಚ್ ದ ಕೋರ್ಟ್ ಅನಿಸುತ್ತೆ ನನಗೆ. ಏನಾದರೂ ನ್ಯಾಯಾಲಯ ರಕ್ಷಣೆ ಮಾಡ್ಬೋದಾ ಅನ್ನೋದು ಭಾಳ ಮುಖ್ಯವಾದ್ದು. ಆದ್ದರಿಂದ ಏನು ಈ ಸಾಕ್ಷಿದಾರರಿಗೆ ಈ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ ನಮ್ಮಲ್ಲಿ, ಆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಕೂಡ ಇವರು ಉಲ್ಲಂಘಿಸ್ತಾ ಇದ್ದಾರೆ. ಸೊ ಅದಕ್ಕೆ ದಾಖಲೆಗಳಿವೆ. ಆ ಹೆಣ್ಮಕ್ಳ ಹತ್ರ ಹೇಳಿಕೆ ತಗೊಬಿಟ್ಟು ಯು ಶುಡ್ ಅಪ್ರೋಚ್ ದ ಕೋರ್ಟ್ ಆ್ಯಂಡ್ ಸೆಂಡ್ ದಿಸ್ ಮಂಜುನಾಥ್ ಗೌಡ ಬಿಹೈಂಡ್ ದ ಬಾರ್ಸ್. ಈತನನ್ನು ಎಳೆದು ಅವರೇನು ಜೈಲು ಒಳಗಡೆ ಹೋಗಬೇಕು. ಊಟವನ್ನು ನಾಯಿಗೆ ಒಗೆದಾಗ ಪ್ಲೇಟ್ನಲ್ಲಿ ಹಾಕಿ ತಳ್ಳುತ್ತಾರೆ ಅಂತ ಆದರೆ ಏನೋ ಕೈದಿಗಳವರು,
ಯಾರವರು ಸಾಕ್ಷಿ ದೂರು ಹೇಳೋದಕ್ಕೆ, ಸತ್ಯ ಹೇಳೋದಕ್ಕೆ ಬಂದವ್ರನ್ನ ಈ ರೀತಿ ಟ್ರೀಟ್ ಮಾಡಿದರೆ ಇನ್ನು ಸತ್ಯ ಹೇಳೋರು ಯಾರು ಹೊರಗಡೆ ಬರ್ತಾರೆ? ನೋಬಡಿ ವಿಲ್ ಕಮ್ ಔಟ್, ನೋಬಡಿ ವಿಲ್ ಕಮ್ ಔಟ್, ಐ ಟೆಲ್ ಯು. ಗೊತ್ತಿದ್ದವರು ಕೂಡ ಬಾಯಿ ಮುಚ್ಕೊಂಡಿರ್ತಾರೆ. ಆದ್ದರಿಂದ ಏನು ಗೊತ್ತಿದೆಯೋ ಅವರ ಬಾಯಿ ಮುಚ್ಚಿಸುವುದಕ್ಕಾಗಿಯೇ ಇಂತಹ ಒಂದು ಯತ್ನ ನಡೀತಿದೆ ಅಂತಲೂ ನನಗೆ ಅನಿಸುತ್ತೆ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಆದರೆ ಈ ಪ್ರಕರಣ ಸಮಾಧಿ ಆದರೆ ಆ ಸಮಾಧಿಯ ಸಂಪೂರ್ಣ ಜವಾಬ್ದಾರಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೋಗಬೇಕು. ಮತ್ತು ಇತಿಹಾಸ ಅವರನ್ನೆಂದೂ ಕೂಡ ಕ್ಷಮಿಸುವುದಿಲ್ಲ, ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ. 1000 ಒಳ್ಳೆ ಕೆಲಸ ಮಾಡಲಿ, ಲಕ್ಷಾಂತರ ಒಳ್ಳೆ ಕೆಲಸ ಮಾಡಲಿ, ಇದೊಂದು ಕೆಲಸ ಇದೆಯಲ್ಲ ಅದು ಅವರನ್ನು ಉಳಿಸಲ್ಲ. ದ್ಯಾಟ್ ಮಚ್ ಐ ವಿಲ್ ಟೆಲ್ ಯು. ಅದಕ್ಕೆ ಅವರು ಒಂದಿನ ರಿಪೆಂಟ್ ಮಾಡಿಕೊಳ್ಳುವ ಸ್ಥಿತಿ ಬರುತ್ತೆ ಅಂತಲೂ ನನಗೆ ಅನಿಸುತ್ತೆ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀರಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.